ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಮತ್ತು ಸ್ವಾತಿ ಇಬ್ಬರು ಮಲಗಿರಬೇಕಾದ್ರೆ ವಂಶಿ ಬಂಗಾರಿ ಅಂತ ಸ್ವಾತಿ ಮೇಲೆ ಕೈ ಹಾಕ್ತಾನೆ. ಸಡನ್ನಾಗಿ ಎದ್ಬಿಟ್ಟು, ಏನು ವಂಶಿ ಅವರೇ ಈ ರೀತಿ ಮಾಡ್ತಿದ್ದೀರಾ ಅಂತ ಅಂದಾಗ, ಏನೇ ಆಯಿತು, ಏನಕ್ಕೆ ಕಿರ್ಚಾಡ್ತಿದೆಯಾ ಅಂತ ಅನ್ಬೇಕಾದ್ರೆ, ಅಲ್ಲ ಡ್ರಾಮದ ಮದುವೆ ಅನ್ನೋದು ಮರ್ತೋಯ್ತಾ ನಿಮಗೆ, ಏನಕ್ಕೆ ನನ್ನ ಮೇಲೆ ಕೈ ಹಾಕಿದ್ರಿ ಅಂತ ಅಂದಾಗ, ನಿಧಾನಕ್ಕೆ ಕಿರ್ಚೆ, ಜೋರಾಗಿ ಕಿರ್ಚಬೇಡ, ಅಜ್ಜಿ ತಾತನ ಜೊತೆಗೆ ಬೀದಿಲಿ ಹೋಗೋರೆಲ್ಲ ಬಂದುಬಿಡ್ತಾರೆ ಅಂತ ಅಂದಾಗ, ಬಂದೇ ಬರಲಿ, ನೀವು ಮಾಡ್ತಿರೋ ಸರಣಿ ಹಂಗೆ ನಾನು ಕೇಳ್ತೀನಿ, ಅಯ್ಯೋ ದೇವರೇ ಕರೆಕ್ಟ್ ಟೈಮಿಗೆ ನನ್ನನ್ನು ಎಚ್ಚರಿಕೆ ಮಾಡಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಗುಳು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ವಂಶಿ ಕೇಳ್ತಾ ಇರ್ತಾನೆ, ಏನಕ್ಕೆ ಏನಾಯ್ತು ಹೇಳು, ಇಲ್ಲಾಂದರೆ ಬಾಯಿ ಮೇಲೆ ಎರಡು ಹೊಡೆದು ಬಿಡ್ತೀನಿ ಅಂತ ಅಂದಾಗ, ಇನ್ನೇನು ಮತ್ತೆ ಬಂಗಾರಿ ಅಂತ ಕನ್ವರ್ಸ್ಕೊಂಡು ನನ್ನನ್ನು ತಪ್ಕೊಳಕ್ಕೆ ಬಂದಿದ್ರೆ ಈ ರೀತಿ ಮಾಡೋ ಸರಿನಾ ಅಂತ ಅಂದಾಗ, ನಾನು ನಿನ್ನ ಗಂಡ ಕಣೆ ಅಂತ ಹೇಳ್ಬೇಕಾದ್ರೆ, ಅದೇಂಗ್ರಿ ಗಂಡ ಆಗ್ತೀರಾ, ಇದು ಡ್ರಾಮದ ಮದುವೆ, ನೀವು ಗಂಡನೂ ಅಲ್ಲ ನಾನು ನಿಮ್ಮ ಹೆಂಡ್ತಿನೂ ಅಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಇಲ್ಲ ಅಂತಂದರೆ ನಾನೇ ಹೊರಗಡೆ ಹೋಗಿ ಮಲ್ಕೋತೀನಿ ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ, ವಂಶಿ ಬೇಡ ನಾನೇ ಹೋಗ್ತೀನಿ, ನೀನೇ ಇಲ್ಲ ಮಲ್ಕೋ ಅಂತ ಹೊರಗಡೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಅಜಯ್ ಮತ್ತು ರಾಗಿಣಿಗೆ ಫಸ್ಟ್ ನೈಟ್ ಏರ್ಪಾಡು ಮಾಡ್ತಿರ್ಬೇಕಾದ್ರೆ, ಅಜಯ್ ಅಂತೂ ಸಿಕ್ಕಾಬಟ್ಟೆ ರೊಮ್ಯಾಂಟಿಕ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆ ರೀತಿ ಕನ್ಸು ಕಾಣ್ತಿರ್ಬೇಕಾದ್ರೆ ಸಡನ್ನಾಗಿ ರಾಗಿಣಿ ಕೋಪ ಮಾಡ್ಕೊಂಡು ಬರ್ತಾಳೆ. ಅವನನ್ನು ನೋಡಿ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಅಜಯ್ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ವಾಟ್ ಇಸ್ ದಿಸ್ ಅಂತ ಅಂದಾಗ, ವಾಟ್ ಅಂತ ರಾಗಿಣಿ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾಳೆ. ಏನು ಇನ್ನೂ ರೆಡಿ ಆಗಿಲ್ವಾ ನೀನು ಅಂತ ಅಂದಾಗ, ಏನಕ್ಕೆ ರೆಡಿ ಆಗಬೇಕು ಅಂತ ಕೋಪ ಮಾಡ್ಕೊಂಡು ರಾಗಿಣಿ ಕೇಳ್ತಿರ್ಬೇಕಾದ್ರೆ, ಇವತ್ತು ನಮ್ಮ ಫಸ್ಟ್ ನೈಟ್ ನೀನು ಏನಕ್ಕೆ ಮರ್ತ್ಬಿಟ್ಯಾ, ಪರವಾಗಿಲ್ಲ ಬಾ ಅಂತ ಅನ್ಬೇಕಾದ್ರೆ, ನೋಡು ಅಜಯ್ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಕೇಸರಿ ಹಾಕಿರೋ ಹಾಲನ್ನ ಅಲ್ಲೆಲ್ಲ ಇಡಬಾರ್ದು, ನಾನೊಂದು ಸಿಪ್ಪು ನೀನೊಂದು ಸಿಪ್ಪು ಕುಡಿಬೇಕು, ತಗೋಬಾ ಕುಡಿ ಅಂತ ಅನ್ಬೇಕಾದ್ರೆ, ಹಾಲನ್ನ ಕಿತ್ಕೊಂಡು ಜೋರಾಗಿ ರಾಗಿಣಿ ಎಸ್ದ ತಕ್ಷಣ ಅಜಯ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಗಿಣಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ನಿನಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ, ಮಾಡ್ತೀನಿ ಇರು ಅಂತ ಅಂದ್ಬಿಟ್ಟು ಚಾಕುನ ತಗೊಂಡು ಅವನಿಗೆ ಚುಚ್ಚಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಏನು ಹೇಳಿದೆ ಮದುವೆಗೆ ಮುಂಚೆ, ಈ ಮನೆಯಿಂದ ಸ್ವಾತಿನ ಆಚೆಗೆ ಹಾಕ್ತೀನಿ ಅಂತ ಹೇಳಿದೆ ತಾನೆ, ಮೊದಲು ಕೊಟ್ಟು ಮಾತನ್ನ ಉಳಿಸ್ಕೊ, ಆಮೇಲೆ ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ, ಇಲ್ಲ ಅಂತಂದರೆ ನಿನ್ನನ್ನೇ ಸಾಯಿಸ್ತೀನಿ ಅಂತ ಅನ್ಬೇಕಾದ್ರೆ, ಸರಿ ಆ ರೀತಿ ಎಲ್ಲ ಮಾಡಬೇಡ, ಹೆದರ್ಕೋಬೇಡ, ಬಾಬಿನ ಮನೆಯಿಂದ ಆಚೆ ಹಾಕೋ ಜವಾಬ್ದಾರಿ ನಂದು, ಅದೆಲ್ಲ ಮುಗಿಯೋವರೆಗೂ ಸಹ ನಾನು ವೆಯ್ಟ್ ಮಾಡ್ತೀನಿ, ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ಪ್ಲೀಸ್ ಇವಾಗ ಚಾಕು ತೆಗಿ ಅಂತ ಅಜಯ್ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರಾಗಿಣಿ ಹೇಳ್ತಾ ಇರ್ತಾಳೆ, ಈ ರೀತಿ ದಾರಿಗೆ ಬಾ, ಏನಾದರೂ ನಾನು ತಾಳಿ ಕಟ್ಟಿದ್ದೀನಿ ಅಂತ ಅಡ್ವಾಂಟೇಜ್ ಏನಾದರೂ ತೊಗೊಂಡ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದಾಗ, ಸರಿ ಆಯಿತು, ಒಂದು ಚಾಪೆ ಒಂದು ದಿಂಬು ಕೊಟ್ಬಿಡು, ನನ್ನ ಪಾಡಿ ನಾನು ಮಲ್ಕೋತೀನಿ ಅಂತ ಅಜಯ್ ಮಲ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಭವಾನಿ ಅಜ್ಜಿ ರಾಶಿನ ಓದ್ತಾ ಇರಬೇಕಾದ್ರೆ ದುರ್ಗಾ ಬರ್ತಾಳೆ. ಏನತ್ತೆ ಇಷ್ಟೊಂದು ಥರ ಈಗಿನ ಕಾಲದಲ್ಲೂ ಸಹ ಇಷ್ಟು ಏಜ್ ಆಗಿದ್ರು ಈ ರೀತಿ ರಾಶಿಗಳನ್ನೆಲ್ಲ ಓದ್ತಾ ಇದ್ದೀರಾ ಅಂತ ಅಂದಾಗ, ನನಗದು ಅಭ್ಯಾಸ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ನಿಂದು ರಾಶಿ ಯಾವುದು ಅಂತ ಅಂದಾಗ, ನನ್ನ ರಾಶಿ ಕುಂಭ ಅಂತ ಅಂದಾಗ, ಏನೇ ಹಣಕಾಸಿನ ವ್ಯವಹಾರ ತುಂಬಾ ನಡೆಯುತ್ತಂತೆ, ಆದರೆ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿದರೂ ಸಹ ಯಾವುದೂ ನಡೆಯಲ್ವಂತೆ, ಕೆಟ್ಟ ಆಲೋಚನೆ ಬಿಟ್ಟರೆ ಮಾತ್ರ ಒಳ್ಳೇದಾಗುತ್ತಂತೆ ಅಂತ ಅಂದಾಗ, ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆ ಬಿಡಬೇಕಂತೆ ಅಂತ ಅಂದಾಗ, ಅಯ್ಯೋ ಅತ್ತೆ ಇದನ್ನೆಲ್ಲ ನಾನು ನಂಬಲ್ಲ, ಈ ಪೇಪರ್ ಅವ್ರಿಗೆ ಮಾಡೋ ಕೆಲಸ ಇರಲ್ಲ, ಅದಕ್ಕೆ ಈ ರೀತಿ ಎಲ್ಲ ಬರೀತಾರೆ ಬಿಡಿ ಅಂತ ಅಂದಾಗ, ಇಲ್ಲ ದುರ್ಗಾ ಆ ರಾಶಿ ಅವ್ರನ್ನ ನೋಡ್ಕೊಂಡೆ ಕಣೆ ಅವರು ಬರೆಯೋದು ಅಂತ ಅಂದಾಗ, ಏನತ್ತೆ ನಿಮ್ಮ ಮಾತಿನ ಅರ್ಥ, ಹಾಗಾದರೆ ನಾನು ಸರಿ ಇಲ್ವಾ, ನಾನು ಕೆಟ್ಟವಳು ಅತ್ತೆ ಅಂತ ಅನ್ಬೇಕಾದ್ರೆ, ಯಾರ್ಯಾರ ಮನಸ್ಸಲ್ಲಿ ಏನೇನಿರುತ್ತೆ ಅಂತ ಗೊತ್ತಿಲ್ವಲ್ಲ ದುರ್ಗಾ ಅಂತ ಅಂದಾಗ, ಇದೇನಿದು ನಮ್ಮ ಅತ್ತೆ ನನಗೆ ಟಾಂಗ್ ಕೊಡ್ತಿರಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ವಂಶಿ ಬೆಡ್ಶೀಟ್ನ ತೊಗೊಂಡು ರೂಮ್ ಕಡೆ ಹೋಗ್ತಾ ಇರ್ತಾನೆ. ಏನು ವಂಶಿ ಎಲ್ಲಿಗೆ ಹೋಗಿದ್ದು, ಬೆಡ್ಶೀಟ್ ತೊಗೊಂಡು ಎಲ್ಲಿಗೆ ಹೋಗಿದ್ದು ಅಂತ ಕೇಳ್ತಾ ಇರ್ತಾರೆ. ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಟೆರೆಸ್ ಮೇಲೆ ಮಲಗಿದ್ದೆ, ಎಚ್ಚರಿಕೆ ಆಯಿತು ಅದಕ್ಕೆ ಎದ್ದು ಬಂದೆ ಅಂತ ಅಂದಾಗ, ಏನು ಟೆರೆಸ್ ಮೇಲೆ ಏನಕ್ಕೋ ಹೋಗಿದ್ದೆ, ನಿನ್ನ ರೂಮಲ್ಲಿ ಏನಕ್ಕೆ ಮನಗಿಲ್ಲ ಅಂತ ದುರ್ಗಾ ಕೇಳ್ತಾ ಇರಬೇಕಾದ್ರೆ, ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಸ್ವಾತಿ ನನ್ನಿಂದ ಏನು ಮುಚ್ಚಿಡಬೇಡ, ನಿಜ ಹೇಳು ಆಯಿತಾ, ಅಷ್ಟಕ್ಕೂ ನೀನು ಟೆರೆಸ್ ಮೇಲೆ ಏನಕ್ಕೆ ಹೋಗಿದ್ದೆ ಅದನ್ನೇ ಹೇಳು ಅಂತ ಅನ್ಬೇಕಾದ್ರೆ, ನನಗೂ ಗೊತ್ತಿಲ್ಲ ಅಜ್ಜಿ, ಈ ಆಸಾಮಿ ನನ್ನ ಜೊತೆನೇ ಮಲಗಿದ್ರು, ಬೆಳಗ್ಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಟೆರೆಸ್ ಮೇಲೆ ಹೋಗಿದ್ದಾರೆ, ನಾನು ಅವರನ್ನು ಹುಡ್ಕೊಂಡು ಬರ್ತಿದ್ದೆ ಅಂತ ಅಂದಾಗ, ಓ ಹೌದಾ, ಹಾಗಾದರೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಇಷ್ಟು ಮೇಕಪ್ ಮಾಡ್ಕೊಂಡು ಬಂದಿದ್ಯಾ, ಇವಾಗ ವಂಶಿಯಲ್ಲಿ ಅಂತ ಹುಡುಕ್ತಿದ್ಯಾ ಅಂತ ದುರ್ಗಾ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಭವಾನಿ ಅಜ್ಜಿ ತುಂಬ ಟೆನ್ಷನ್ ಮಾಡಿಕೊಂಡು, ನನ್ನಿಂದ ಏನು ಮುಚ್ಚಿಡಬೇಡ ಪ್ಲೀಸ್ ಅಂತ ಕೇಳ್ತಿರ್ಬೇಕಾದ್ರೆ, ನಾನೇನಕ್ಕೆ ಮುಚ್ಚಿಡಲಿ, ನಿಜನೇ ಹೇಳ್ತಾ ಇರೋದು, ಏನು ಗೊತ್ತಾ ಅಜ್ಜಿ, ತುಂಬ ಶೆಕೆ ಆಗ್ತಿದ್ದು, ನಮ್ಮ ರೂಮಲ್ಲಿ ಎ ಸಿ ಬೇರೆ ಸರಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಟೆರೆಸ್ ಮೇಲೆ ಹೋಗಿ ಮಲಗಿದ್ದೆ ಅಂತ ಅಂದಾಗ, ಅಜ್ಜಿ ಎ ಸಿ ಬೇರೆ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಅವರು ಟೆರೆಸ್ ಮೇಲೆ ಮಲ್ಗೋಕೆ ಹೋಗಿದ್ರು ಅಷ್ಟೇ ಅಂತ ಅಂದಾಗ, ಸರಿ ನಾನು ಆಫೀಸಿಗೆ ಟೈಮ್ ಆಗುತ್ತೆ ಹೋಗಬೇಕು, ಒಂದು ಗ್ಲಾಸ್ ಟೀ ತೊಗೊಬ್ಬ, ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ವಂಶಿ ಹೋಗ್ತಾ ಇರ್ತಾನೆ. ಹಾಗೆ ಅವರಿಬ್ಬರು ಹೋದ ತಕ್ಷಣ ದುರ್ಗಾ ಯೋಚನೆ ಮಾಡ್ತಾ ಇರ್ತಾಳೆ, ಸ್ವಾತಿ ಮತ್ತು ವಂಶಿ ನಡುವೆ ಏನೂ ಸಂಬಂಧ ಸರಿ ಇಲ್ಲ, ಅದೇನು ಅಂತ ಕಂಡುಹಿಡ್ತೀನಿ, ನನ್ನಿಂದ ಅವರು ಮುಚ್ಚಿಟ್ಟಿದ್ದಾರೆ, ಆದರೆ ಸುಮ್ಮನೆ ಬಿಡಲ್ಲ, ಕಂಡುಹಿಡ್ತೀನಿ ಅಂತ ಅಂದ್ಬಿಟ್ಟು ಅದೇ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊಬರ್ತೀನಿ ಅತ್ತೆ, ತೊಗೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಗೀತಾ ಮತ್ತು ಕುಮಾರ ಬೋಟಿಕ್ಕಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗೀತಾ ಹೇಳ್ತಿರ್ತಾಳೆ, ನೀವು ಹೇಳ್ದಂಗೆ ನಾನು ಇದನ್ನು ಕಟ್ ಮಾಡಿದ್ದೀನಿ, ತೊಗೊಳ್ಳಿ ಈ ಪೀಸ್ನ ಅಂತ ಅನ್ಬೇಕಾದ್ರೆ ಅಲ್ಲಿಗಿಡು, ಇಲ್ಲಿ ಮಿಷನ್ ಬೇರೆ ಕೆಟ್ಟೋಗಿದೆ, ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೀವೇನಕ್ಕೆ ಸರಿ ಮಾಡ್ತೀರಾ, ಸರಿ ಮಾಡೋರನ್ನ ಕರೆಸಿ ಸರಿ ಮಾಡಿಸಿ ಅಂತ ಅಂದಾಗ, ಇಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ನನ್ನ ಮಿಷನ್ ಯಾವ ರೀತಿ ರೆಡಿ ಮಾಡಬೇಕು ಅಂತ ಗೊತ್ತಿಲ್ವ ಗೀತಾ, ಸುಮ್ಮನೆ ಖರ್ಚು ಬೇರೆ, ನಾನೇ ಸರಿ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾನೆ. ಹಾಗೆ ಕುಮಾರ ಮಿಷನ್ ಸರಿ ಮಾಡ್ತಿರ್ಬೇಕಾದ್ರೆ ಒಬ್ಬರು ಕಸ್ಟಮರ್ ಬರ್ತಾರೆ. ಬನ್ನಿ ಮೇಡಮ್ ಅಂತ ಅಂದಾಗ, ನನಗೆ ಸಂಜೆ ಒಳಗೆ ಬ್ಲೌಸ್ ಬೇಕು, ನಾಳೆ ಒಂದು ಫಂಕ್ಷನ್ ಇದೆ, ಪ್ಲೀಸ್ ಆಗುತ್ತಾ ಅಂತ ಅನ್ಬೇಕಾದ್ರೆ, ಇಲ್ಲ ಮೇಡಮ್ ಆಗಲ್ಲ ಅಂತ ಗೀತಾ ಹೇಳ್ತಾ ಇದ್ದರೆ, ಪರವಾಗಿಲ್ಲ ಹಾಗಾದರೆ ಬೇರೆಯವ್ರನ್ನ ನಾನು ನೋಡ್ಕೋತೀನಿ ಅಂತ ಆ ಅಮ್ಮ ಹೋಗ್ತಾ ಇರಬೇಕಾದ್ರೆ, ಇಲ್ಲ ಇಲ್ಲ ಕೊಡಿ ಮೇಡಮ್, ಸಂಜೆ ಒಳಗೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಕುಮಾರ ಇಸ್ಕೊತಾನೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಮಾವ, ಇದಾಗುತ್ತಾ ಅಂತ ಅಂದಾಗ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ನಾವು ಯಾವ ಕಸ್ಟಮರ್ನ ಕಳ್ಕೊಬಾರ್ದು, ಸುಮ್ಮನೆ ಗೀತಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕುಮಾರ ಹೇಳ್ತಾ ಇರ್ತಾನೆ, ನೋಡು ಗೀತಾ, ನೀನು ಬ್ಯಾಕ್ ಸೈಡ್ ಸ್ಟಿಚ್ ಮಾಡು, ನಾನು ಫ್ರಂಟ್ ಸೈಡ್ ಸ್ಟಿಚ್ ಮಾಡ್ತೀನಿ, ಇಬ್ಬರು ಬೇಗ ಬೇಗ ಮಾಡೋಣ ಅಂತ ಕೆಲಸ ಮಾಡ್ತಿರ್ಬೇಕಾದ್ರೆ, ಸ್ಟಿಚ್ ಮಾಡ್ತಾ ಇರಬೇಕಾದ್ರೆ ಕೈಗೆ ಸೂಜಿ ಚುಚ್ಕೊಬಿಡುತ್ತೆ. ಅಮ್ಮ ಅಂತ ಕಿರ್ಚಾಗ ಬ್ಲಡ್ ಬರ್ತಿರ್ಬೇಕಾದ್ರೆ ಬೈತಾ ಇರ್ತಾಳೆ ಗೀತಾ. ನೋಡಿದ್ರೆ ಮಾವ, ನಾನು ಹೇಳ್ದೆ ಆವಾಗಲೇ ಕರೆಸ್ಬಿಟ್ಟು ನೀವು ಮಿಷನ್ನ ಸರಿ ಮಾಡಿಸಿ ಅಂತ ಹೇಳಿದೆ, ನನ್ನ ಮಾತನ್ನ ಕೇಳಲಿಲ್ಲ, ಜೊತೆಗೆ ಬೇರೆ ಆರ್ಡ್ರ್ ಬೇರೆ ತೊಗೊಂಡಿದ್ದೀರಾ, ಯಾವ ರೀತಿ ನಾವು ಕೆಲಸ ಮಾಡೋದು ಅಂತ ಅಂದಾಗ, ಏನಾಗಲ್ಲ ಕಾಟನ್ ತಾಂಡು ಈ ಬ್ಲಡ್ನ ವೈಪ್ ಮಾಡು ಅಂತ ಅಂದಾಗ, ಒಂದು ಬಟ್ಟೆ ತಾಂಡು ಟೈಟಾಗಿ ಕಟ್ತಾ ಇರ್ತಾಳೆ. ಹಾಗೆ ಇನ್ನೂ ನೋವಿದೆಯಾ ಅಂತ ಅಂದಾಗ, ಹ್ಞೂ ಅಂತ ಕುಮಾರ ನಾಟಕ ಮಾಡ್ತಾ ಇರಬೇಕಾದ್ರೆ ಗೀತಾ ಕೈ ಮುತ್ತು ಕೊಟ್ಟ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇವಾಗ ನೋವು ಹೇಗಿದೆ ಅಂತ ಅಂದಾಗ, ಇವಾಗ ಸ್ವಲ್ಪ ನೋವು ಕಡಿಮೆ ಆಗಿದೆ, ಇನ್ನೊಂದು ಮುತ್ತು ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ, ಹೋಗಿ ಮಾವ ಅಂತ ನಾಚ್ಕೊಂಡು ಗೀತಾ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿಂತಿರ್ಬೇಕಾದ್ರೆ ಅಲ್ಲಿಗೆ ಸ್ವಾತಿ ಬರ್ತಾಳೆ. ಏನು ರಾಗಿಣಿ ಒಬ್ಬಳೇ ತಿಂಡಿ ತಿಂತಿದ್ದೀಯಾ ಅಂತ ಅಂದಾಗ, ಇನ್ನೇನು ಮಾಡಬೇಕಿತ್ತು, ಟೆರೆಸ್ ಮೇಲೆ ನಿಂತ್ಕೊಂಡು ಔಟ್ ಹೌಸಲ್ಲಿರೋ ನಿಮ್ಮ ಮನೆಯವರೆಲ್ಲರೂ ಸಹ ನಾನು ಕರಿಬೇಕಿತ್ತ, ಬನ್ನಿ ನಾನು ತಿಂಡಿ ತಿಂತಿದ್ದೀನಿ ನೋಡಿ ಅಂತ ಕರಿಬೇಕಿತ್ತ ಅಂತ ಅನ್ಬೇಕಾದ್ರೆ, ಗಿರ್ಜದೇನು ಬೇಡ, ನಿಮ್ಮ ಪತಿ ಪರಮೇಶ್ವರನ ಬಿಟ್ಟು ನೀನು ಒಬ್ಬಳೇ ತಿಂತಿದೆಯಲ್ಲ ಅದಕ್ಕೆ ಕೇಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಲ್ಪ ಅಜಯ್ ಮೇಲೆ ಕರುಣೆ ತೋರು ಅಂತ ಅಂದಾಗ, ನಮ್ಮಪ್ಪ ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ, ಉಂಡೆಲೆ ಎತ್ತ ಗುಂಡ ಅಂತಂದರೆ ಉಂಡವ್ರು ಎಷ್ಟು ಅಂತ ಅಂತೆ, ಸೊ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಬೈತಿರ್ಬೇಕಾದ್ರೆ ಸ್ವಾತಿ ಹೇಳ್ತಾ ಇರ್ತಾಳೆ, ಇಂಥವ್ರ ಬಾಯಲ್ಲಿ ಇಂಥ ಭಗವದ್ಗೀತೆ ಅಂತ ಅಂದಾಗ, ವಾಟ್ ಏನು ಹೇಳ್ತಿದೀಯ ಅಂತ ಅಂದಾಗ, ಅಲ್ಲ ನಿನ್ನೆ ತಾನೇ ಫಸ್ಟ್ ನೈಟ್ ಆಗಿದೆ, ಇಬ್ಬರು ಜೊತೆಯಾಗಿದ್ದರೆ ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದಾಗ, ಅದು ನನ್ನ ಪರ್ಸ್ನಲ್ಲು, ನೀನು ಮಾತಾಡೋಕ್ಕೆಲ್ಲ ಬರಬೇಡ, ನಿನ್ನ ಕೆಲಸ ನೀನು ನೋಡ್ಕೋ, ನೆಮ್ಮದಿಯಾಗಿ ನಾನು ತಿಂಡಿ ತಿನ್ನಬಾರ್ದು ಅಂತ ಈ ರೀತಿ ಮಾತಾಡೋಕ್ಕೆ ಬಂದಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸ್ವಾತಿ ನಗಾಡ್ಕೊಂಡು, ಅಜಯ್ ಹೋಗ್ತಿರೋ ಸ್ಪೀಡ್ ನೋಡಿದರೆ 1 ವರ್ಷದಲ್ಲಿ ಮಗು ಕೊಡೋದಂತೂ ಗ್ಯಾರಂಟಿ, ನೀನು ಪ್ರೆಗ್ನೆನ್ಸಿ ಅಂತ ಸಿಕ್ಕಾಬಟ್ಟೆ ಬ್ಯುಸಿ ಆಗಿರ್ತೀಯ, ಬಾಣನ್ ತನಕ್ಕೆ ಬೇರೆ ಅಪ್ಪನ ಮನೆಗೆ ಹೋಗ್ತೀಯ ಅಂತ ಅಂದಾಗ, ಇವಳು ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ನೋಡು ಸ್ವಾತಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರೇ ನೋಡ್ತಾರೆ ಇದ್ದೀನಿ, ಪ್ರೆಗ್ನೆನ್ಸಿಗೆ ಅಂತ ನೀನು ಅಪ್ಪನ ಮನೆಗೆ ಹೋದರೆ 2-3 ವರ್ಷ ಬರೋದಾಗುತ್ತೆ, ಪಾಪ ಅವಾಗೆಲ್ಲಿ ನನಗೆ ಟಾರ್ಚರ್ ಕೊಡ್ತೀಯಾ, ಅದಕ್ಕೋಸ್ಕರ ಅಪ್ಪನ ಮನೆ ಬಿಟ್ಟು ಅಜಯ ಮದುವೆ ಆಗಿದೆಯಾ ಅಲ್ವಾ, ಇದೆಲ್ಲ ವೇಸ್ಟ್ ಆಗುತ್ತೆ ಅಂತ ರೇಗಿಸ್ತಾ ಇರ್ತಾಳೆ. ಹಾಗೆ ರಾಗಿಣಿ, ನನ್ನನ್ನು ರೇಗಿಸ್ಬೇಡ, ಸುಮ್ಮನೆ ಇರು ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ, ನಿನ್ನ ಮುದ್ದಿನ ಗಂಡನ ಕರ್ಕೊಬರ್ತೀನಿ, ಇಬ್ಬರು ಒಟ್ಟಿಗೆ ತಿಂಡಿತೀನಿ, ಒಂಟಿಯಾಗಿ ನಿನ್ನ ನೋಡೋಕ್ಕೆ ನನಗೆ ಸಿಕ್ಕಾಬಟ್ಟೆ ಬೋರ್ ಆಗ್ತಿದೆ ಅಂತ ಅಜಯ್ ಅವರೇ ಅಂತ ಅಜಯ್ನ ಕೂತ್ಕೊಂಡು ಹೋಗ್ತಾ ಇದ್ರೆ, ಅಷ್ಟೊತ್ತಿಗೆ ದುರ್ಗ ಬರ್ತಾಳೆ. ಏನಾಯ್ತು ರಾಗಿಣಿ, ಅಜಯ್ನ ಕೂತ್ಕೊಂಡು ಹೋಗ್ತಿದ್ದಾಳೆ ಅಂತ ಅಂದಾಗ, ಈ ಸ್ವಾತಿ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲತ್ತೆ, ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಜೊತೆಗೆ ಇದೇ ರೀತಿ ಆಡಿದ್ರೆ ನನ್ನ ತಲೆ ಮೇಲೆ ಕೂತ್ಕೋತಾಳೆ, ಇವಳಿಗೆ ಏನಾದರೂ ಒಂದು ಗತಿ ಮಾಡಬೇಕು ಅಂತ ಅಂದಾಗ, ನಾನು ತುಂಬ ದಿನದಿಂದ ನೋಡ್ತೀನಿ ಅತಿಯಾಗಿ ಆಡ್ತಿದ್ದಾಳೆ, ನಾನೊಬ್ಬಳೇ ಬುದ್ಧಿವಂತೆ ಅಂತ ಆಡ್ತಾ ಇದ್ದಾಳೆ, ಇವಳಿಗೆ ಏನಾದ್ರು ಒಂದು ಗತಿ ಮಾಡಬೇಕು ಅಂದಾಗ, ಹೌದು ಅತ್ತೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಹಾಗೆ ದುರ್ಗ ಹೇಳ್ತಾ ಇರ್ತಾಳೆ, ನಾನಿರುವಾಗ ನಿನಗೆ ಚಿಂತೆ ಏಕೆ, ನಗ್ತಾ ಇರು ರಾಣಿ ಅಂತೆ ಅಂತ ಅಂದ್ಬಿಟ್ಟು ಈ ಕಡೆ ಸ್ವಾತಿ ಅಮ್ಮನ ಮನೆಗೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜ್ಜಿ ಸ್ವಾತಿ ಪ್ರೀತಿ ಎಲ್ಲರೂ ಎಲ್ಲೋ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ದುರ್ಗ ಯಾರಿಗೋ ಕಾಲ್ ಮಾಡಿ, ಬೇಗ ಬಂದರು, ಎಲ್ಲೋ ಇದ್ದೀರಾ ಅಂತ ಕರಿತಾ ಇರ್ತಾಳೆ. ಹಾಗೆ ಇಬ್ಬರು ರೌಡಿಗಳು ಬರ್ತಾರೆ. ಬಂದ ತಕ್ಷಣ ಏನು ಮಾಡಬೇಕು ಹೇಳಿ ಅಮ್ಮ ಅಂತ ಅಂತಿರ್ಬೇಕಾದ್ರೆ, ಈ ಔಟ್ ಹೌಸ್ನ ನೀವು ಖಾಲಿ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ, ಅಂದರೆ ಡ್ಯಾಮೇಜ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ನಾವು ಡ್ಯಾಮೇಜ್ ಮಾಡಬೇಕು ಅಂತ ಅಂದಾಗ, ಅದೆಲ್ಲ ನಿನಗೆ ಬೇಡದಿದ್ದ ವಿಷಯ, ಹಿಡಿದು ಡ್ಯಾಮೇಜ್ ಮಾಡಿ ಹಾಗೆ ನಿಮಗೆ ಕೇಳಿದಷ್ಟು ದುಡ್ಡನ್ನು ಕೊಡ್ತೀವಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ನೀವು ಕೇಳಿದಷ್ಟು ದುಡ್ಡನ್ನು ಕೊಡಿ, ನಾನು ಡ್ಯಾಮೇಜ್ ಮಾಡ್ತೀನಿ ಅಂತ ಅಂದಾಗ, ರೌಡಿಗಳು ದುಡ್ಡು ಇಸ್ಕೊಂಡು ಹೋಗ್ತಾ ಇರ್ತಾರೆ. ಅತ್ತೆ ಇದರಿಂದ ನಮಗೇನು ಲಾಭ ಅಂತ ಕೇಳ್ತಾ ಇರಬೇಕಾದ್ರೆ, ಇದೇ ಕಣೆ ಲಾಭ, ನಾವು ಮನೇಲಿ ಏನಕ್ಕಮ್ಮ ಇರೋದು ಹೇಳು, ಮಳೆ ಚಳಿ ಗಾಳಿ ಇದೆಲ್ಲ ನಮಗೆ ಆಗಬಾರ್ದು ಅಂತ ತಾನೇ ಮನೇಲಿರೋದು, ಮನೆಯೇ ಸೋರಲಿಲ್ಲ ಅಂತ ಅಂದರೆ ಖುಷಿಯಾಗಿರ್ತೀವಿ, ಮನೆ ಸೋರಿದರೆ ನಾವು ಇಲ್ಲಿಂದ ಹೊರಟೋಗ್ತೀವಿ ಅಲ್ವಾ, ಸೊ ಹಂಗಾಗಿ ನಾವು ಮನೆನ ಹೊಡೆದಾಕಿದ್ರೆ ಖಂಡಿತ ಅವರು ಮನೆ ಬಿಟ್ಟು ಖಾಲಿ ಮಾಡ್ತಾರೆ, ಅದಕ್ಕೆ ನಾನು ಈ ಪ್ಲ್ಯಾನ್ ಮಾಡಿದ್ದು, ಹೆಂಗಿದೆ ನನ್ನ ಐಡಿಯಾ ಅಂತ ಹೇಳಬೇಕಾದ್ರೆ, ಸೂಪರ್ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಕುಮಾರ ಮತ್ತು ಗೀತಾ ಇಬ್ಬರು ಸಹ ಒಂದು ದೊಡ್ಡ ಬಾಕ್ಸ್ನ ಗಿಫ್ಟ್ ತೊಗೊಬರ್ತಾರೆ. ತೊಗೊಬಂದ ತಕ್ಷಣ ಅಜ್ಜಿ ಹೇಳ್ತಾ ಇರ್ತಾರೆ, ಏನೋ ಕುಮಾರ ಇದು ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಮೇಘ ಹೇಳ್ತಾ ಇರ್ತಾಳೆ, ಕೈಲಿ ಏನಾಯಿತು ಬಾವ ಅಂತ ಅಂದಾಗ ಒಂದು ಸಣ್ಣ ಸೂಜಿ ಚುಚ್ಕೊತ್ತು ಅಷ್ಟೇ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಅನ್ಬೇಕಾದ್ರೆ ಕೇಳ್ತಾ ಇರೋದು ನಾನು ಉತ್ತರ ನೋಡಿದರೆ ಅವಳಿಗೆ ಕೊಡ್ತಿದ್ದೆಯಲ್ಲೋ ಕುಮಾರ, ಇದು ಬಾಕ್ಸಲ್ಲಿ ಏನಿದೆ ಅಂತ ಅಂದಾಗ ಅಜ್ಜಿ ಮೊದಲು ಇದನ್ನು ಸೇಫಾಗಿ ಎಲ್ಲಾದರೂ ಇಡಬೇಕು, ಯಾವ ಜಾಗಕ್ಕೆ ಇಡೋದು ಹೇಳಿ ಅಂತ ಅಂದಾಗ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಒಂದು ಕೆಲಸ ಮಾಡು ದೇವ್ರ ಮನೆ ಹತ್ರ ಇಡ ಅಂತ ಅಂದಾಗ ಅಷ್ಟಕ್ಕೂ ಇದೇನು ಅಂತ ಕೇಳ್ತಾ ಇರಬೇಕಾದ್ರೆ ಇದೇನು ಗೊತ್ತಾ ಅಜ್ಜಿ, ಇವತ್ತು ಟೆಕ್ಸ್ಟೈಲ್ ಕಂಪ್ನಿ ಓನರ್ ಬಂದಿದ್ದರು, ನಮಗೆ 25,000 ರೂಪಾಯಿ ಚೆಕ್ಕು ಕೊಟ್ಟರು, ಹಾಗೆ ಸಿಕ್ಕಾಬಟ್ಟೆ ಐಟಮ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ರೆಡಿ ಮಾಡಿ ಕೊಡಬೇಕು ಅಂತ ಅಂದಾಗ ಮನೆ ಮಂದಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಪದ್ಮ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನಿಮಗೆ ದೊಡ್ಡ ದೊಡ್ಡ ಆರ್ಡರ್ ಸಿಗ್ತಿದೆ, ಇದೇ ರೀತಿ ಸಿಗಲಿ ಅಂತ ಅಂದಾಗ ಹೌದು ಅಮ್ಮ ದುಡಿಯೋದು ತುಂಬಾ ಇದೆ, ತಲೆ ಕೆಡಿಸ್ಕೋಬೇಡಿ ದುಡಿಯೋಣ ಅಂತ ಅಂದಾಗ ಹೌದು ಕಣೆ, ಖಾಲಿ ಕೈಲಿ ಬೆಂಗಳೂರಿಗೆ ಬಂದ್ವಿ, ಆದರೆ ಒಳ್ಳೇದಾಗ್ತಾ ಇದೆ, ದುಡಿಯೋಕ್ಕೊಂದು ದಾರಿ ಸಿಕ್ಕಿದೆ, ಹೋಗ್ಬಿಟ್ಟು ನೀನು ನಿಮ್ಮ ಅಪ್ಪನಿಗೆ ನಮಸ್ಕಾರ ಮಾಡ್ಕೋ ಗೀತಾ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ನಾವೇನಾದರೂ ನಿಮಗೆ ಸಹಾಯ ಮಾಡಬೇಕಂತ ಅಂದಾಗ ಏನು ಬೇಡ, ಐರನ್ ಮಾಡಬೇಕು, ನಾನು ಗೀತಾ ಮಾಡ್ತೀವಿ ಅಂತ ಅಂದಾಗ ಮೇಘ ಹೇಳ್ತಾ ಇರ್ತಾಳೆ, ನಾನು ತುಂಬ ಚೆನ್ನಾಗಿ ಐರನ್ ಮಾಡ್ತೀನಿ, ನಾನು ಐರನ್ ಮಾಡೋದು ನೋಡಿದರೆ ಮೇಘ ಸೂಪರ್ ಅಂತ ನೀವೇ ಹೊಗಳ್ತೀರಾ, ನಾನು ಮಾಡಿಕೊಡ್ಲಾ ಅಂತ ಅಂದಾಗ ಸರಿ ಆಯಿತು ಮಾಡಿಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಕುಮಾರ ಹೇಳ್ತಾ ಇರ್ತಾನೆ, ಚೆಕ್ನ ತೊಗೊಂಡೋಗಿ ಬೀರಲ್ಲಿ ಇಡು ಅಂತ ಅಂದಾಗ ಪರವಾಗಿಲ್ಲ ಅಲ್ಲೇ ಇಲ್ಲಿ ಬಿಡಿ ಮಾವ ಅಂತ ಅಂದಾಗ ಅಟ್ಲೀಸ್ಟ್ ಬ್ಯಾಗಿಗಾದರೂ ಇಟ್ಕೊ ಅಂತ ಅಂದಾಗ ಅಪ್ಪನ ಹತ್ರನೇ ಇರಲಿ, ಅಪ್ಪನ ಆಶೀರ್ವಾದ ಇದ್ದರೆ ಇಂಥವು ಎಷ್ಟು ಚೆಕ್ಗಳು ನಮಗೆ ಬರ್ತವೆ ಬಿಡಿ ಅಂತ ಕುಮಾರ ಹೇಳ್ತಿರ್ಬೇಕಾದ್ರೆ ಸರಿ ನಡೀರಿ ಎಲ್ಲ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ವಂಶಿ ಮಲಗಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಗುಡುಗು ಮಿಂಚು ಬರ್ತಾ ಇರುತ್ತೆ. ಪಕ್ಕದಲ್ಲಿ ನೋಡಿದರೆ ಸ್ವಾತಿ ಇರೋದೇ ಇಲ್ಲ, ಎಲ್ಲೋದ್ಲಪ್ಪ ಇವಳು ನಿದ್ದೆಗಣ್ಣಲ್ಲಿ ಎಲ್ಲರೂ ಹೋಗ್ಬಿಟ್ಲಾ ಅಂತ ಹುಡ್ಕೊಂಡು ಬರ್ತಾ ಇದ್ರೆ ಇನ್ನೊಂದು ಕಡೆ ಸ್ವಾತಿ ಗುಡುಗು ಮಿಂಚು ಬರೋದನ್ನ ನೋಡ್ತಾ ಇರ್ತಾಳೆ. ಸ್ವಾತಿ ಅಂತ ಮುಟ್ಟಿದ ತಕ್ಷಣ ಶಾಕ್ ಆಗಿ ವಂಶಿನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.